ಸಿಗವಲ್ಲ. ದೇವ್ರ ಗುಡಿ ಅಲ್ಲಿ ಇಲ್ಲಿ ಅಂತಾರೆ, ಅಲ್ಲಿ ಹೋಗಿ ಬರ್ತೀನಿ, ನಾಡಕ್ಕೆ ಹೋಗಿ ಬರ್ತೀವಿ, ಎಲ್ಲಿದ್ರೂ ಸಿಗವಲ್ಲ. ರಾಯಚೂರು ನಮ್ಗೆ ಸಹಾಯ ಮಾಡಿ ಸರ್, ಸಹಾಯ ಮಾಡಿಕ್ಕೆ ನಮ್ಗೆ ಹೆಲ್ಪ್ ಮಾಡಿ ಸರ್. ಯಾಕಂತಂದ್ರೆ ಅವನಿಗೆ ಆರಾಮಿಲ್ಲ ಸರ್. ಮಗನಿಗಾಗಿ ತಾಯಿಯ ಹುಡುಕಾಟ, ದೂರು ದಾಖಲು. ಕಲಬುರಗಿ ಜಿಲ್ಲೆಯ ತಾರಪಲ್ಯ ನಿವಾಸಿ ಶರಣಪ್ಪ ತಂದೆ ನರಸಪ್ಪ ಪೂಜೇರಿ ಎಂಬುವರು ನವೆಂಬರ್ 27ರಿಂದ ನಾಪತ್ತೆಯಾಗಿದ್ದಾರೆ. ಕೂಲಿ ಕೆಲಸ ಕಾರ್ಯನಿರ್ವಹಿಸುತ್ತಿದ್ದ ಶರಣಪ್ಪ ಅವರು ಅಂದು ಬೆಳಗ್ಗೆ 9 ಗಂಟೆಗೆ ಮನೆಯಿಂದ ನಾಪತ್ತೆಯಾಗಿದ್ದಾನೆ. 1 ವರ್ಷ ಹಿಂದೆ ತಲೆಗೆ ಪೆಟ್ಟು ಬಿದ್ದಿದ್ದರಿಂದ ನೆನಪಿನ ಶಕ್ತಿ ಇರುವುದಿಲ್ಲ. ಮನೆಯವರನ್ನು ಹೊರತುಪಡಿಸಿ ಬೇರೆ ಯಾರಿಗೂ ಕೂಡ ಪರಿಚಯ ಹಿಡಿಯುವುದಿಲ್ಲ ಎಂದು ತಿಳಿದು ಬಂದಿದೆ. ಶರಣಪ್ಪ ಅವರು ಮನೆಗೂ ಬಾರದೆ ಯಾರ ಸಂಪರ್ಕಕ್ಕೂ ಸಿಕ್ಕಿಲ್ಲ. ನಾಪತ್ತೆಯಾದ ಶರಣಪ್ಪ ವಯಸ್ಸು 34, ತೂಕ 36 ಇದ್ದು ಕನ್ನಡ ಭಾಷೆ ಮಾತ್ರ ಮಾತನಾಡಬಲ್ಲವನಾಗಿದ್ದಾನೆ. ಕಪ್ಪು ಮೈಬಣ್ಣ, 5.3 ಎತ್ತರಿದ್ದಾನೆ. ಈ ಕುರಿತು ನಾಪತ್ತೆಯಾದ ಶರಣಪ್ಪನ ತಾಯಿ ಅಂಬಾಬಾಯಿ, ಗಂಡ ನರಸಪ್ಪ ಪೂಜಾರಿ ನೀಡಿರುವ ದೂರಿನ ಮೇರೆಗೆ ಡಿಸೆಂಬರ್ 1ರಂದು ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಯಾರಿಗಾದರೂ ಶರಣಪ್ಪನ ಸುಳಿವು ಸಿಕ್ಕಲ್ಲಿ ಮೊಬೈಲ್ ಸಂಖ್ಯೆ 9880398814 ಹಾಗೂ 7019193337 ನಂಬರಿಗೆ ಸಂಪರ್ಕಿಸಲು ಮನವಿ ಮಾಡಿಕೊಂಡಿದ್ದಾರೆ. ಬುಧವಾರ ದಿನ ಹೋಗ್ಯಾನ್ರಿ, ಇವತ್ತಿಗೆ 11 ದಿನ ಆಯಿತು. ನನ್ನ ಮಗ ಎಲ್ಲಿ ಹುಡುಕ್ತೀನಿ, ಸಿಗವಲ್ಲ. ದೇವ್ರ ಗುಡಿ ಅಲ್ಲಿ ಇಲ್ಲಿ ಅಂತಾರೆ, ಅಲ್ಲಿ ಹೋಗಿ ಬರ್ತೀನಿ, ನಾಡಕ್ಕೆ ಹೋಗಿ ಬರ್ತೀವಿ, ಎಲ್ಲಿದ್ರೂ ಸಿಗವಲ್ಲ. ರಾಯಚೂರು ಹೋಗಿ ಬಂದಾರ, ಎಲ್ಲ ಊರು ತಿರುಗಿಟ್ಟು ಬಂದಾರ್ರಿ. ಕೃಷ್ಣ ಎಲ್ಲ ಸೈದಾಪುರ, ರಾಯಚೂರು, ಹೈದರಾಬಾದು, ತಾಂಡೂರು ಎಲ್ಲ ತಿರುಗಾಡಿ ಬಂದೀವ್ರಿ. ನನ್ನ ಮಗ ಇನ್ನೂ ಸಿಗವಲ್ರಿ. ನನ್ನ ಮಗ ಶಾಣಪ್ಪ ಅದರಿ. ಹುಡುಕಾಡಿ ಇವತ್ತಿಗೆ 11 ದಿನ ಆಯ್ತು ರೀ. ನನ್ನ ಮಗ ಮಾರ್ಗಿ ಇಲ್ರಿ. ಸ್ವಲ್ಪ ಹುಡುಕಿ ಕೊಡ್ರಿ ಸಾಬ್ರೆ, ನಿಮ್ಗೆ ನಮಸ್ಕಾರ ಮಾಡ್ತೀನಿ. ಏನಾಗಿತ್ತು ಅವ್ರಿಗೆ ಆರಾಮಿಲ್ರಿ ಸಾಬ್ರೆ. 1 ವರ್ಷ ಆಯ್ತು ತೋರ್ಸಕತ್ತೀವಿ. ಮಾತ್ರೆ ಚಾಲಿದ್ದವ್ರಿ, ಮಾತ್ರೆ 3 ಇದ್ದವ್ರಿ. ಅವ 3 ತಗೊಂಡನ್ರಿ. ತೊಗೊಂಡು ಕೇಸಿ ನಮ್ಮ ಮನೇಲೆ ಕುಂದ್ರಪ್ಪ ಅಂತಂದೆ. ಮನ್ಯಾಗ ಕುಂದಿರ್ತಾನಂತಂದು ಹನುಮಾನ್ ದೇವ್ರ ಗುಡಿಗೆ ಹೋಗಕತ್ತಿದ್ದೀನಿ ರೀ ಸಾಬ್ರೆ. ನಾನು ಹನುಮಾನ್ ದೇವ್ರ ಗುಡಿಗೆ ಹೋಗ ಸ್ವಲ್ಪ ಮುಂದಾಗಿನಿ ರೀ ಸಾಬ್ರೆ. ಸ್ವಲ್ಪರಾಗೆ ನನ್ನ ಮಗ ಮಿಸ್ ಆಗ್ಯಾನ್ರಿ ಸಾಬ್ರೆ. ಸ್ವಲ್ಪ ಪೆಟ್ಟಾಗ್ಯದ್ರಿ ಸಾಬ್ರೆ, ತೆಲಿಗೆ ಪೆಟ್ಟಾಗ್ಯದ್ರಿ. ಅದರಿಂದ ನನ್ನ ಮಗ ಸ್ವಲ್ಪ ಮೆಂಟಲ್ ಆನ್ರಿ. ಸ್ವಲ್ಪ ಚೆಂದ ಮಾತಾಡ್ತಾನೆ ರೀ, ಸ್ವಲ್ಪ ಒಡ ಮಾತಾಡ್ತಾನೆ ರೀ. ನಿಮ್ಗೆ ದಯವಿಟ್ಟು ನಮಸ್ಕಾರ ಮಾಡ್ತಾನೆ ರೀ ಸಾಬ್ರೆ. ನನ್ನ ಮಗನಿಗೆ ಹುಡುಕಿ ಕೊಡ್ರಿ. ಯಾವ ಎಲ್ಲಿರೋದು? ತಾರಪೈಲೆ ಅದ ನೋಡ್ರಿ ಸಾಬ್ರೆ. ನಮ್ಮದು ತಾರಪೈಲೆ ಅದ. ತಾರಪೈಲಿಂದ ಕಾಣೆ ಆಗ್ಯಾನ್ರಿ. ಪಲಾಟ ಮಗಳಿಂದ ಬಂದಾನು, ಪಲಾಟ ಮಾಡಿ ಬರ್ತಾನ ಅಂತ ಕೇಸಿ ದೇವ್ರಿಗೆ ಹೋಗ್ತೀನಿ ಅಂತ ಬಂದನ್ರಿ ಸಾಬ್ರೆ. ದೇವ್ರಿಗೆ ಹೋಗ್ತೀನಿ ಅಂತ ಬಂದಾನ. ಆಯ್ತು, ನಮ್ಗೆ ಮರ್ಯಾನೆ ಆಗ್ಯಾನ್ರಿ ಸಾಬ್ರೆ. ಏನು ಮಾಡ್ತೀರಿ ಸಾಬ್ರೆ? ಶಾಣಪ್ಪ ಅದ ನೋಡ್ರಿ ಸಾಬ್ರೆ. ವಯಸ್ಸು 34 ಅದ ರೀ ಸಾಬ್ರೆ. ಎಲ್ಲರಿಗೆ ನಮಸ್ಕಾರ ರೀ. ಇವತ್ತಿಗೂ ನಮ್ಮ ಅಣ್ಣ ಕಾಣೆಯಾಗಿ ಸುಮಾರು 11 ದಿನ ಆಗಿದೆ ಸರ್. ಈಗ ನಮ್ಮ ಅಣ್ಣನಿಗೆ ಸ್ವಲ್ಪ ನೆನಪಿನ ಶಕ್ತಿ ಇಲ್ಲ ಸರ್. ಯಾಕೆಂದರೆ ಹಿಂದಕ್ಕೂ ನಮ್ಮ ಅಣ್ಣ ಕೊಡ್ದಾನಂತ ಗೊತ್ತಿಲ್ಲ ರೀ, ಬಿದ್ದಾನಂತ ಗೊತ್ತಿಲ್ಲ ಸರ್. ಅವನಿಗೆ ಬಿದ್ದು ಪೆಟ್ಟಾಗ್ತದಂತ ಗೊತ್ತಿಲ್ಲ ರೀ, ಹೊಡೆದಾರಂತನೂ ಗೊತ್ತಿಲ್ಲ ಸರ್. ಅವನಿಗೆ 1 ವರ್ಷದಿಂದ ಸುಮಾರು ಈಗ ಅವನಿಗೆ ತಲೆ ಪೆಟ್ಟಾದ್ಮ್ಯಾಗ ಮನೆಯವ್ರಿಗೆ ಅಷ್ಟೇ ಗುರುತಿಡಿಕೇಸಿ ಮಾತಾಡ್ತಾನೆ ರೀ. 1 ವರ್ಷದಿಂದ ಮನೆಗೆ ಅನ್ರಿ ಸರ್. ಮನೆಗೆ ಅಂದರೆ ಈಗ ಎಕ್ದಮ್ ಹೊರಗೆ ಹೋಗ್ಯಾನ್ರಿ ಸರ್. ಎಕ್ದಮ್ ಹೊರಗೆ ಹೋದ ರೈಲ್ವೆ ಸ್ಟೇಷನಲ್ಲಿ 9:28ಕ್ಕೂ ನಾನು ಕ್ಯಾಮ್ರಾ ಚೆಕ್ ಮಾಡೀನಿ ಸರ್. 9:28 ನಿಮಿಷಕ್ಕೆ ಆ ಕ್ಯಾಮ್ರಾದಲ್ಲಿ ಸ್ವಲ್ಪ 1-5 ಸೆಕೆಂಡ್ ಕಾಣ್ತಾನೆ ಸರ್. ಆದರೆ ಇನ್ನೊಂದು ಕ್ಯಾಮ್ರಾ ಅದು ಸರ್. ಆ ಕ್ಯಾಮ್ರಾದಲ್ಲಿ ಯಾವ ಕಡೆ ಹೋಗಿದ್ದಾನೆ, ಯಾವ ಕಡೆ ಇಲ್ಲ ಅಂತ ನಮ್ಗೆ ಸ್ವಲ್ಪ ಮಾಹಿತಿ ಗೊತ್ತಾಗ್ತದೆ ಸರ್. ಅದನ್ನು ನಮ್ಗೆ ಸಂಪೂರ್ಣವಾಗಿ ಮಾಹಿತಿ ಗೊತ್ತಾಗಿಲ್ಲ ಸರ್. ಹಂಗಾಗಿ ನಾವು ತಾಂಡೂರು ಸ್ಟೇಷನ್ ಹತ್ರ ಹೇಳಿದ್ರು. ತಾಂಡೂರು ಸ್ಟೇಷನ್ಗೆ ಹೋಗಿದ್ದೀವಿ ಸರ್. ತಾಂಡೂರು ಹುಡುಕಾಡಿದ್ದೀವಿ. ಮತ್ತು ವಾಡಿ, ಶಾಬಾದ್, ರಾಯಚೂರು, ಯಾದಗಿರಿ, ಸೈದಾಪುರ ಈ ಥರ ಎಲ್ಲ ಕಡೆ ಹುಡುಕಾಡ್ತಿದ್ದೀವಿ ಸರ್. ನಮಗೇನಿಲ್ಲ ಸರ್, ಸ್ವಲ್ಪ ಸಹಾಯ ಮಾಡಿ. ಅವನಿಗೆ ದಿನಾಲೂ ಸಾಯಂಕಾಲ ಮತ್ತು ಬೆಳಗ್ಗೆ ಒಂದು 4 ಟ್ಯಾಬ್ಲೆಟ್ ಇದೆ ಸರ್. ಅವನಿಗೆ ಸ್ವಲ್ಪ ಚಳಿ ಜಾಸ್ತಿ ಹಿಡಿತದೆ ಸರ್. ಊಟ ಮಾಡೋದಿಲ್ಲ ರೀ, ಊಟ ಮಾಡ್ತೀನಿ ಅಂತ ಕೇಳೋದಿಲ್ಲ. ಹಾಗಾಗಿ ನನಗೆ ದಯವಿಟ್ಟು ಈತನ ಫೋಟೋ ತೋರಿಸ್ತೀನಿ ಸರ್. ಅವ್ರಿಗೆ ನೋಡಿಕೇಸಿ ಗುರುತಿಡಿದಕೇಸಿ ಸ್ವಲ್ಪ ನಮ್ಗೆ ಸಹಾಯ ಮಾಡಿ ಸರ್. ಸಹಾಯ ಮಾಡಿಕೇಸಿ ನಮ್ಗೆ ಹೆಲ್ಪ್ ಮಾಡಿ ಸರ್. ಯಾಕಂತಂದ್ರೆ ಅವನಿಗೆ ಆರಾಮಿಲ್ಲ ಸರ್. ನಮ್ಮ ನಂಬರ್ ಸರ್ 9803988814 ಸರ್.